ಕೃಷಿ ಹೊಂಡ ಒಂದು ಎಲ್ಲ ತಾರ್ಪಲ್ ಹಾಕ್ತಿರ ಎಲ್ಲ ಹಳ್ಳಗಳು ಬಿದ್ದೋಗವೆ, ಅದನ್ನ ಒಂಚೂರು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಫೋನ್ ಮಾಡಿದ್ರು. ನಮಸ್ಕಾರ ಗುರು, ಏನು ಇಷ್ಟು ಬೆಳಗ್ಗೆ ನಮಸ್ಕಾರ ಆಗ್ತಾ ಇದ್ನಿ ಅಂತ ಯಾರು ಅನ್ಕೊಂಬೇಡ್ರಿ. ಏನೂ ಇಲ್ಲ, ಒಂಚೂರು ಅರ್ಜೆಂಟ್ ಬೇಗನೆ ಕೆಲಸ ಇತ್ತು. ಅದ್ರ ನಿಂಕ ಬೆಳಿಗ್ಗೆ ಒಂದು 6 ಗಂಟೆಗೆಲ್ಲ ಎದ್ದೋಗ್ತಾ ಇದ್ನಿ. ಹಂಗೆ ಹೋಗೋ ದಾರಿಗೆ ಉಡ್ದನಹಳ್ಳಿಯಾಗ ನೋಡಿದರೆ ಫುಲ್ಲು ಮಂಜು, ಊರೇ ಕಾಣಿಸ್ತಾ ಇದ್ದಿಲ್ಲ. ಆ ಮಂಜಾಗ ಹಂಗೆ ಹಿಂಗೆ ದೂರೆಂಡು ಬಾದ್ ಬಿದ್ದೆಂಡು ಹಂಗೆ ಹಿಂಗೆ ಅಲ್ಲಿ ಕೆಲ್ಸದಾಗ ಹೋಗಿ ನೋಡಿದರೆ ಅಲ್ಲಿ ಕೆಲ್ಸದಾಗೂ ಫುಲ್ ಮಂಜು. ಆಮೇಲೆ ಒಂದೊಂಚೂರು ಹಂಗೆ ಕಮ್ಮಿ ಆಗ್ತಾ ಇತ್ತು. ಕೆಲಸ ಏನಪ್ಪ ಅಂದರೆ ಗೊಬ್ಬರ ಸ್ವಲ್ಪ ಮಿಕ್ಸ್ ಮಾಡಬೇಕಾಯಿತು. ಅಲ್ಲಿ ಹೋಗಿ ನೋಡ್ಬಿಟ್ಟು ಎಲ್ಲ ಗೊಬ್ಬರನೆಲ್ಲ ಒಂಚೂರು ಉಡ್ತಳ್ಕೊಂಡು ಎಲ್ಲ ನೀಟ್ಗೆ ಮಿಕ್ಸ್ ಮಾಡ್ಕೊತ ಇದ್ನಿ. ಅವ್ರು ನೋಡಿದ್ರೆ ಇನ್ನೊಂದ್ಕಿಂತ ಟ್ರಿಪ್ಪು ಮಿಕ್ಸ್ ಮಾಡಿಬಿಡು ಅಂದರು. ಅವ್ರು ಹೇಳ್ದಂಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಕ್ಲೀನಾಗಿ ಉಡ್ ಮಾಡಿ ಹಾಕಿದ್ನಿ. ಸಾಕೇನಪ್ಪ ಅಂತ ಕೇಳಪಟ್ಟಕ್ಕೆ ಸಾಕು ಬಿಡು ಅಂದರು. ತಿರ್ಗಿ ಅದಾದಮೇಲೆ ಅಲ್ಲೇ ಪಕ್ಕದಾಗ ಇನ್ನೊಂಚೂರು ಈ ಕೆಂಪು ಮಣ್ಣು ಗೊಬ್ಬರ ಐತೆ, ಅದನ್ನ ಒಂಚೂರು ಮಿಕ್ಸ್ ಮಾಡಿಬಿಡು. ಅದು ನೋಡಿದ್ರೆ ಕೆಂಪು ಮಣ್ಣೇ ಜಾಸ್ತಿ ಇತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮುಗಿಸಿ ಹಾಕಿದ್ನಿ. ನಾವ್ಯಾಗ ಬಾಟ ಕಾಸಾಗಲೇ ಕೊಡೋಕ್ಕಿಟ್ಟಿಲ್ಲ ಗುರು, ಅವ್ರು ಯಾರಂತ ಹೇಳೋಕೆ ಹೋಗಲ್ಲ ನಾನು, ಯಾಕೆ ಸುಮ್ಮನೆ ಬೇಜಾರು. ತಿರ್ಗಿ ಅದು ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ತಿರ್ಗಿ ಅಲ್ಲೇ ಪಕ್ಕದಾಗ ಒಂದು ಕೃಷಿ ಹೊಂಡ ಒಂದು ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೋಗಿ ನೋಡೋಪಟ್ಕೆ ಆ ಕೃಷಿ ಹೊಂಡ ಕೂಡ ಈ ಥರ ಇತ್ತು. ಸರಣ ಏನು ಮಾಡ್ಬೇಕು ಎತ್ತ ಏನು ಅಂತೆಲ್ಲ ಎಲ್ಲ ತಿಳ್ಕೊಂಡು ಎಲ್ಲ ಕೇಳ್ಕೊಂಡು ಗಾಡಿ ಸ್ಲೋಪ್ ಮಾಡ್ಕೊಂಡು ಗಾಡಿ ಎಲ್ಲ ಒಳಗೆ ಇಳಿಸ್ಕೊಂಬಿಟ್ಟು ಕ್ಲೀನಾಗಿ ಇನ್ನೇನು ಇರೋ ಕಿಸುಗಳು ಗಲೀಜು ಎಲ್ಲ ನೀಟಾಗಿ ಕಿತ್ಕೊಂಡು ಎಲ್ಲ ಉಡ್ ಮಾಡ್ಕೊಂಡು ತಿರ್ಗಿ ಫ್ರಂಟ್ ಬಕೆಟಿಗೆ ಎಷ್ಟು ಆಗ್ತದೋ ಅಷ್ಟೆಲ್ಲ ಯಾರು ಹಾಕಿದ್ನಿ. ಮಣ್ಣು ಯಾರು ಹಾಕ್ಕೊಂಡು ತಿರ್ಗಿ ಬ್ಯಾಕ್ ಬಕೆಟಿಗೆ ಒಂದೊಂಚೂರು ಎಲ್ಲ ಜೋರು ಅಂತ ಇದ್ನಿ. ಅವಾಗೆಲ್ಲ ಒಂಚೂರು ಫಿನಿಶಿಂಗ್ ಬರೋದು ಅಂತ ಹೇಳ್ಬಿಟ್ಟು ತಿರ್ಗಿ ಹಂಗೆ ಅದನ್ನೆಲ್ಲ ಜೋರೆಂಡು ಮೇಲೆ ಗೆನ್ಮೆ ಮೇಲೆ ಒಂಚೂರು ಗೆನ್ಮೆ ಸ್ವಲ್ಪ ಹತ್ರ ತಳ್ಬೇಕಾಯ್ತು. ಅದು ನೋಡಿದ್ರೆ ಹುಲ್ಲು ಗಲೀಜು ಎಲ್ಲ ಇತ್ತು. ಅದನ್ನೆಲ್ಲ ನೀಟಾಗಿ ಹುಲ್ಲುಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಿರ್ಗಿ ಗೆನ್ಮಿಗೆ ಮಣ್ಣು ಸಾಲ್ತಾ ಇದ್ದಿಲ್ಲ. ಆ ಮಣ್ಣು ಒಂಚೂರು ಎಲ್ಲ ಎತ್ಕೊಂಬಂದು ಅಲ್ಲಿ ಉಡ್ಡಿತ್ತು ಮಣ್ಣು, ಆ ಉಡ್ನೇ ಎತ್ಕೊಂಡೋಗಿ ಎಲ್ಲ ಗೆನ್ಮೆಗಳಿಗೆ ನೀಟಾಗಿ ಹಾಕ್ತಾಯಿದ್ನಿ. ಯಾಕಂದರೆ ಗೆನ್ಮೆ ಒಂಚೂರು 1.5 ಅಡಿ 1-2 ಅಡಿ ಹೈಟ್ ಬೇಕಾಗಿತ್ತು ಅಂತ ಹೇಳಿದ್ರಲ್ಲ, ಅದ್ರ ನಿಂಕ ಗೆನ್ಮೆಗೆ ಮಣ್ಣೆಲ್ಲ ಹಾಕ್ಕೊಂಡು ತಿರ್ಗಿ ಬ್ಯಾಕ್ ಬಕೆಟಾಗಿ ಎಲ್ಲ ನೀಟ್ಗೆ ಗೆನ್ಮೆ, ಯಾಕಂದರೆ ಬ್ಯಾಕ್ ಬೈಟಾಗಿ ಮಾಡಿದರೆ ನೀಟ್ಗೆ ಬರೋದು ಅಂತ ಹೇಳ್ಬಿಟ್ಟು ಬ್ಯಾಕ್ ಬೈಟಾಗಿ ನೀಟ್ಗೆ ಕುಳ್ಸ್ಕೊಂಡು ಎಲ್ಲ ತಟ್ಕೊಂಡು ಬರ್ತಾಯಿದ್ರು. ತಿರ್ಗಿ ಹಂಗೆ ಅದನ್ನೆಲ್ಲ ಮಾಡ್ಕೊಂಡು ಕೃಷಿ ಹೊಂಡ ಕೂಡ ಫುಲ್ ಫಿನಿಶಿಂಗ್ ಮಾಡಾಕಿದ್ನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ಅವ್ರು ಹೇಳ್ದಂಗೆಲ್ಲ ನೀಟಾಗಿ ಮಾಡಾಕಿದ್ನಿ. ತಿರ್ಗಿ ಆ ಎತ್ತಿದ ಸ್ಲೋಪ್ ಕೂಡ ನೀಟಾಗಿ ಎಲ್ಲ ಕ್ಲೀನಾಗಿ ತಟ್ಟಿ ಎಲ್ಲ ಕುಳ್ಸಾಕಿದ್ನಿ. ತಿರ್ಗಿ ಈ ಪೆಳ್ಳಿಗಳೆಲ್ಲ ಓದ್ತಾವ ಅಂತ ಹೇಳ್ಬಿಟ್ಟು ಒಳಗಡೆ ಆ ಸ್ಲೋಪ್ ಎತ್ತಿದ ಕಡೆ ಒಂದು 2 ಅಡಿ ಹಳ್ಳ ಇಕ್ಬಿಡ್ನಿ. ಯಾಕಪ್ಪ ಅಂದರೆ ಅವ್ರು ಒಳಗಡೆ ಸ್ವಲ್ಪ ಪೆಳ್ಳಿಗಳು ಇರ್ತೈತಲ್ಲ, ಅದನ್ನೆಲ್ಲ ಹಳ್ದಾಗ ಹಾಕೊಂಡು ಲೆವೆಲ್ ಮಾಡ್ಕೊಂಡ್ರೆ ಅವ್ರಿಗೆ ಒಂಚೂರು ಈಸಿ ಇರ್ತೈತೆ ಅಂತ ಹೇಳ್ಬಿಟ್ಟು ತಿರ್ಗಿ ಹಂಗೆ ಕುಂಟೆ ಹೆಂಗೆ ಬಂದೈತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಒಂದು ಮಾಡಿ. ಇದೇ ಥರ ನಾವು ವೀಡಿಯೋಗಳು ಮಾಡ್ತಾ ಇರ್ತೀರಿ, ದಯವಿಟ್ಟು ಯಾರು ಫಾಲೋನು ಮಾಡಲ್ಲ, ಸಪೋರ್ಟು ಮಾಡಲ್ಲ. ಬೇರೆಯವ್ರಿಗಾದ್ರೆ ಎಲ್ಲ ಮಾಡ್ತಾ ಇರ್ತೀರಿ, ನಾವೇನು ಕೇಳಲ್ಲ, ಒಂದು ಫಾಲೋ ಒಂದು ಲೈಕ್ ಅಷ್ಟೇ ಕೇಳೋದು. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಜೀವನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್.